ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಗಸ್ಟ್ 23ರಂದು ರಾಜ್ಯದಲ್ಲಿ ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿದ ವಿಚಾರವಾಗಿ ಮತ್ತೆ ಆಕ್ರೋಶ ಭುಗಿಲೆದ್ದಿದೆ. ಈ ಬಾರಿ ಮುಂಗಾರು ಮಳೆ ಸರಿಯಾಗಿ ಆಗದ ಹಿನ್ನೆಲೆ ಡ್ಯಾಂಗಳು ಭರ್ತಿಯಾಗಿಲ್ಲ. ಹೀಗಿರುವಾಗ ತಮಿಳುನಾಡಿಗೆ ನೀರು ಬಿಡಬೇಕಾ ಎಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹೇಳಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಗಸ್ಟ್ 23ರಂದು ಬಿಜೆಪಿ ಪ್ರತಿಭಟನೆ ನಡೆಸುತ್ತಿರುವ ಬಗ್ಗೆ ನಾವು ಪ್ರತಿಭಟನೆಯನ್ನ ಬೇಡ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಮೊದಲು ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಿ ನಂತರ ಪ್ರತಿಭಟನೆ ನಡೆಸಲಿ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರು ಏನು ಮಾಡಬೇಡ ಅಂತ ನಾವು ಹೇಳಕ್ಕಾಗ್ತದೆ, ಮಾಡಲಿ ಅಷ್ಟು ಅವ್ರ ನಾಯಕರು ಯಾರಂತ ತೀರ್ಮಾನ ಮಾಡಲಿ, ಆಮೇಲೆ ಮಾತಾಡೋಣ. ಬಿಎಸ್ ಯಡಿಯೂರಪ್ಪರವರ ನಿವಾಸದಲ್ಲಿ ಬೆಂಗಳೂರು ನಗರದ ಸಂಸದರು ಹಾಗೂ ಶಾಸಕರ ಸಭೆ ನಡೆಯಲಾಗಿತ್ತು. ಬಳಿಕ ಮಾತನಾಡಿದ ಯಡಿಯೂರಪ್ಪ, ರಾಜ್ಯ ಕಾಂಗ್ರೆಸ್ ವಿರುದ್ಧ ಆಗಸ್ಟ್ 23ರಂದು ಬೃಹತ್ ಪ್ರತಿಭಟನೆ, ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಇಂದಿನ ಸಭೆಯಲ್ಲಿ ಚರ್ಚೆಯಾಗಿದೆ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರ, ನಿಷ್ಕ್ರಿಯತೆ ವಿರುದ್ಧ ಆಗಸ್ಟ್ 23ರಂದು ರಾಜ್ಯಾದ್ಯಂತ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು. ಬಿಜೆಪಿಯ 5-6 ಸಾವಿರ ಕಾರ್ಯಕರ್ತರನ್ನ ಸೇರಿಸಿ ಪ್ರತಿಭಟಿಸುತ್ತೇವೆ ಎಂದು ಬಿಎಸ್ ಯಡಿಯೂರಪ್ಪರವರು ಹೇಳಿದ್ದಾರೆ. ಸವಿಸ್ತಾರವಾಗಿ 2 ಗಂಟೆ ಕಾಲ ನಮ್ಮೆಲ್ಲ ಪ್ರಮುಖರ ಜೊತೆ ಚರ್ಚೆ ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈ ತಿಂಗಳು 23ನೇ ತಾರೀಕು ಬುಧವಾರ ಸುಮಾರು 5-6 ಸಾವಿರ ಜನ ಸೇರಿ ಈ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಜನಜಾಗೃತಿಯನ್ನು ಮೂಡಿಸೋ ದೃಷ್ಟಿಯಿಂದ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಒಂದು ರೀತಿ ಪ್ರತಿನಿತ್ಯ ವರ್ಗಾವಣೆ ದಂಧೆ ನಡೀತಾ ಇದೆ. ಅಧಿಕಾರಿಗಳಿಂದ ಪ್ರತಿ ತಿಂಗಳು ಇತ್ತಿಷ್ಟು ಹಣ ಕೊಡಬೇಕು ಅಂತೇಳಿ ವಸೂಲಿ ನಡೀತಾ ಇದೆ. ಒಂದು ರೀತಿ ಸರ್ಕಾರ ಸರ್ವಾಧಿಕಾರಿಯಂತೆ ವರ್ತನೆ ಮಾಡ್ತಿರುವಂತಹದ್ದು, ಸಾಮಾಜಿಕ ಜಾಲತಾಣ ಕಾರ್ಯಕರ್ತರಿಗೂ ಎದುರಿಸ್ತಾ ಇರುವಂತಹದ್ದು, ಮಾಧ್ಯಮದವರಿಗೂ ಸಹ ಕಿರುಕುಳ ಕೊಡ್ತಿರುವಂತಹದ್ದು ಇದು ನಡೀತಾ ಇದೆ. ಬಿಬಿಎಂಪಿ ಚುನಾವಣೆ ಹಿನ್ನೆಲೆಯಲ್ಲಿ ತಮಗೆ ಇಷ್ಟ ಬಂದಂತೆ ಬೆಂಗಳೂರನ್ನು ವಾರ್ಡ್ ಸಹ ಹಂಚುತ್ತಾ ಇರುವಂತಹದ್ದು ಸಹ ನಡೀತಾ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಸ್ಥಗಿತ ಆಗಿದೆ. ಈಗೇನೋ ಕಾಡಿ ಬೇಡಿ ಒಂದು 55 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಶಾಸಕರಿಗೆ, ಆದರೆ ಇದುವರೆಗೆ ಯಾವುದೇ ರೀತಿಯ ಅನುದಾನವನ್ನು ಕೊಟ್ಟಿಲ್ಲ. ಒಂದು ರೀತಿ ಪಾಪರ್ ಆಗಿದೆ ಈ ಸರ್ಕಾರ. ಅಭಿವೃದ್ಧಿ ಕಾರ್ಯನೂ ನಡೀತಾ ಇಲ್ಲ. ನಾನು ಕೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ರಾಜ್ಯದ ಯಾವುದಾದ್ರೂ ಒಂದು ತಾಲೂಕಿನಲ್ಲಿ 1 ಕಿಲೋಮೀಟರ್ ರಸ್ತೆ ಈಗ ನಡೀತಾ ಇದೆ ಅನ್ನೋದನ್ನ ತೋರಿಸ್ಲಿ ನೋಡೋಣ. ಎಲ್ಲ ಕಡೆ ಎಲ್ಲ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ ಕಳೆದ ಅವರ ಅಧಿಕಾರಕ್ಕೆ ಬಂದಾಗಲಿಂದ. ಒಂದು ರೀತಿ ಸರ್ಕಾರ ಖಜಾನೆಯನ್ನು ದೋಚುವಂತ, ಲೂಟಿ ಮಾಡುವಂತ ಒಂದು ಕೆಲಸದಲ್ಲಿ ತಲ್ಲೀನರಾಗಿರುವಂಥ ಈ ಸಂದರ್ಭದಲ್ಲಿ ಇದರ ವಿರುದ್ಧ ದೊಡ್ಡ ಹೋರಾಟವನ್ನು ಈ ತಿಂಗಳು 23ರಂದು ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಇವ್ರಿಗೂ ಸ್ವಲ್ಪ ಸಮಯ ಕೊಡೋಣ ಅಂತ ಸ್ವಲ್ಪ ನಾವು ಶಾಂತವಾಗಿದ್ದೋ. ಆದರೆ ಈಗ ಭ್ರಷ್ಟಾಚಾರ ಮಿತಿಮೀರಿ ಹೋಗಿ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿ ವರ್ಗಾವಣೆ ದಂಧೆಯಲ್ಲೇ ಇರುವಂಥ ಈ ಸಂದರ್ಭದಲ್ಲಿ ಹೋರಾಟ ಮಾಡೋದು ಅನಿವಾರ್ಯ. ಹಾಗಾಗಿ ಹೋರಾಟವನ್ನು ದೊಡ್ಡ ಪ್ರಮಾಣದಲ್ಲಿ ಕೈಗೊಳ್ಳುತ್ತೇವೆ. ಇನ್ನು ಮುಂದೆ ಈ ರೀತಿ ಪ್ರತಿಪಕ್ಷಗಳು ಇದೆ ಅನ್ನೋ ಭಯನೂ ಇಲ್ಲದೇನೆ ಲೂಟಿ ಹಗಲು ದರೋಡೆಯಲ್ಲಿ ನಿರತರಾಗಂತ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಬಹಳ ಸವಿಸ್ತಾರವಾಗಿ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ದೇವೆ. ಎಸ್ಪಿ ರಾಜು, ಮಾಗಡಿ ಚಿರತೆ, ಕನ್ನಡ ನ್ಯೂಸ್ 24x7 ಬೆಂಗಳೂರು.